ಇರಾನ್ದು ಯುದ್ಧ ನೀತಿ ಕರೆಕ್ಟ್ ಆಗಿದೆ. ಡೇ ಒನ್ನಿಂದಲೂ ನಾವು ಹೊಡಿಬೇಕು. ನಮ್ಮ ಹತ್ರ ಶಕ್ತಿ ಇದೆ. ಇವಾಗಲೂ ನೋಡಿ, ಇರಾನ್ ಅವರು ಯಾವುದಕ್ಕೂ ಹೆದರಿಲ್ಲ, ಈವನ್ ಅಮೆರಿಕಾಗೂ ಹೆದರಿಲ್ಲ. ವೆಲ್ಕಮ್ ಟು ಹೆಲ್ ಅಂತ ಹಾಕ್ಕೊಂಡಿದ್ದಾರೆ ಅವರು. ಅಮೆರಿಕದ ದಾಳಿಗೆ ಇರಾನ್ನಿಂದ ಕೌಂಟರ್ ಅಟ್ಯಾಕ್ ಆಗಿದೆ. ಅಮೆರಿಕದ ಸೇನಾ ನೆಲೆಗಳೆಲ್ಲ ಹೆಚ್ಚು ಕಡಿಮೆ ಉಡಿಸಾಯಿತು ಕೊಲ್ಲಿ ರಾಷ್ಟ್ರಗಳಲ್ಲಿ. ಈಗ ವಿವಿಗಳನ್ನು ಟಾರ್ಗೆಟ್ ಮಾಡ್ತೀವಿ ಅಂತ ಕೊಲ್ಲಿ ರಾಷ್ಟ್ರಗಳಲ್ಲಿರುವ ಅಮೆರಿಕದ ವಿಶ್ವವಿದ್ಯಾಲಯಗಳನ್ನು ಉಡಾಯಿಸೋದಾಗಿ ಇರಾನ್ ಬೆದರಿಕೆ ಹಾಕಿದೆ. ಅದರ ಜೊತೆಗೆ ನಿನ್ನೆ ರಾತ್ರಿ ಇಂಡಿಯನ್ ಟೈಮ್ ಪ್ರಕಾರ ಒಂದು 9-9:30 ಟೈಮ್ನಲ್ಲಿ ಟೆಲ್ ಅವೀವ್ ಮೇಲೆ ದೊಡ್ಡ ಮಟ್ಟದ ಅಟ್ಯಾಕ್ ಆಯಿತು ನಿನ್ನೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮೇಲೆ ರಾತ್ರಿಯೆಲ್ಲ ಮಳೆ ಆಗಿದ್ದು. ರಾಜಧಾನಿ ಅಲ್ಲ ಅದು, ಆ್ಯಕ್ಚುಲಿ ಜೆರುಸಲೇಮ್. ಸೊ ಇರಾಕ್ನ ಎರ್ಬಿಲ್ ಏರ್ಪೋರ್ಟ್ ಮೇಲೆ ಕೂಡ ಇರಾನ್ ಡ್ರೋನ್ ದಾಳಿ ಮಾಡಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಭಾರತೀಯ ಕಾಲಮಾನ 9:30 ಸಂದರ್ಭದಲ್ಲಿ ರಾಕೆಟ್ಗಳ ಸುರಿಮಳೆ ನಿನ್ನೆ ಟೆಲ್ ಅವೀವ್ ಮೇಲೆ. ಸೊ ಇದನ್ನು ನೋಡ್ತಾ ಇದ್ದಾಗಲೇ ಜಗತ್ತು ಪ್ರಶ್ನೆ ಮಾಡ್ತಾ ಇದೆ, ಹಾಗಾದರೆ ಇರಾನ್ ಹತ್ರ ಇನ್ನೇನಿದೆ, ಇನ್ನೆಷ್ಟಿದೆ? ಬೇರೆ ದೇಶಗಳೇನಾದರೂ ಕದ್ದು ಮುಚ್ಚಿ ಇರಾನ್ಗೇನಾದರೂ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡ್ತಾ ಇವೆಯಾ ಅಂತಕ್ಕಂಥ ಪ್ರಶ್ನೆ ಕೂಡ ಚರ್ಚೆಗೆ ಬಂದಿರತಕ್ಕಂಥದ್ದು. ಬಟ್ ಇರಾನ್ ಡೇ ಒನ್ನಿಂದಲೂ ಕೂಡ ನಾನು ಹೊಡೆಯೋದೆ, ಸಾಯಬೇಕಾದ್ರೆ ಕೊನೆ ಉಸಿರಿರೋ ತನಕನೂ ಹೊಡಿತೀನಿ ಅನ್ನೋ ಲೆಕ್ಕಾಚಾರದಲ್ಲೇ ಇರಾನ್ ಇದೆ. ಹೆಚ್ಚು ಕಡಿಮೆ ಟೆಲ್ ಅವೀವ್ ಆಗಿರ್ಬೋದು, ಜೆರುಸಲೇಮ್ ಆಗಿರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಇರಾನ್ನ ದಾಳಿ ಮುಂದುವರೆದಿರತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಿ.